ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿಗಣಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗಷ್ಟೇ ನಾವು ಡಿಮಾರ್ಟ್ ಹತ್ರ ಬಂದ್ವಿ. ಏನೂ ಇಲ್ಲ, ಬರೀ 5 kg ಅಕ್ಕಿ ಇಲ್ಲ, ಬರೀ 5 kg ಅಕ್ಕಿ ಪಾರ್ಕಿಂಗ್ ಅಂತ ಪಾರ್ಕ್ ಮಾಡ್ತಾ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬಿಲ್ಲಿಂಗ್ ಇದೆ ಅಂತ ಇದ್ವಿ. ಸೊ ಬಿಲ್ಲಿಂಗ್ ಹೋಗ್ತಿದ್ದಲ್ಲ, ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಶಾಪಿಂಗ್ ಮುಗೀತು. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಇವತ್ತು ಸಂಡೇ, ಫುಲ್ಲು ರಶ್ ಇತ್ತು, ಸಾಕಾಗೋಯ್ತು. ಇಷ್ಟೊಂದು ಐಟಮ್ ತೊಗೊಂಡ್ವಿ. ಬಿಲ್ ಮಾತ್ರ ಸ್ವಲ್ಪನೇ ಆಯಿತು, 1000 ರೂಪೀಸ್. ಅದೊಂದು ಬೆನಿಫಿಟ್ಟು ಡಿಮಾರ್ಟಿಗೆ ಬಂದರೆ. ಸೊ ಚೆನ್ನಾಗಿತ್ತು ಇವತ್ತು ಶಾಪಿಂಗ್. ಇವಾಗ ನೆಕ್ಸ್ಟು ನಾನು ರಾಗಿ ಪಾಪುಗೆ ಸಿರಿ ಮಾಡೋಕ್ಕೆ ರಾಗಿ ಗೋಧಿ ಜೋಳ ಕೊಟ್ಟಿದ್ದೀನಿ. ಅದನ್ನ ಮಿಲ್ಲಿಂದ ಇಸ್ಕೊಂಡು ಬರಬೇಕು. ಆಮೇಲೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು, ಆಮೇಲೆ ಮನೆಗೆ. ಇವಾಗಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ರೈಸ್ಗೆ ಹಾಕಬೇಕು. ಆಮೇಲೆ ಇದು ಇದೆ, ಏನಂದರೆ ಮಟನ್ದು ಬ್ರೈನ್ ಇದೆ, ಅದರದ್ದು ಇವಾಗ ಪಲ್ಯ ಥರ ಮಾಡಬೇಕು. ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ. ಬ್ರೈನ್ ಬೇಕಾಗುವ ಸಾಮಗ್ರಿಗಳು: ಆನಿಯನ್, ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ದೀವಿ. ಆಮೇಲೆ ಒಂದು ಟೊಮೆಟೊ ಹಾಕಿದ್ದೀವಿ. ಎಗ್ ಬುರ್ಜಿ ಮಾಡ್ತಾರಲ್ಲ, ಅದೇ ಥರನೇ ಮಾಡೋದಿಲ್ಲ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಸಾಲ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇದನ್ನ ಹಾಕ್ತೀವಿ. ಆದಮೇಲೆ ಫೈನಲ್ಲು ಎಗ್ ಬುರ್ಜಿ ಬರುತ್ತಲ್ಲ, ಅದೇ ಥರನೇ ಬರುತ್ತೆ. ಹೆಂಗಿದೆ ಮಟನ್ ಸಾಂಬಾರು? ಚೆನ್ನಾಗಿದೆಯಾ? ಸೈಡ್ ಡಿಶ್ ಈರುಳ್ಳಿ, ಸೌತೆಕಾಯಿ, ಜ್ಯೂಸ್. ಇವತ್ತು ತಲೆಕಾಲು ಮಾಡಿದ್ದೀನಿ. ಅದ್ರ ಜೊತೆ ಚಪಾತಿ, ಅನ್ನ, ಅದ್ರ ಜೊತೆ ಮಟನ್ ಬ್ರೈನ್ ಫ್ರೈ. ರೆಡಿ ಆಯಿತು ಮಟನ್ದು. ನೋಡಿ, ಎಗ್ ಬುರ್ಜಿ ಥರನೇ ಇದೆಯಲ್ಲ, ಇದನ್ನ ಸೈಡ್ ಡಿಶ್ ಆಗಿ ತಿಂತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.